ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಶಾರ್ಟ್ ಮತ್ತು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ತಾ ಇದೀನಿ ಅಂತಾನೆ ಹೇಳ್ಬೋದು. ಸೆಬಿ ಒಂದು ಇನ್ವೆಸ್ಟಿಗೇಷನ್ ಮುಗ್ದಿದೆ. ಸೆಬಿ ಒಂದು ರಿಪೋರ್ಟ್ನ, ಅವರ ಒಂದು ಔಟ್ಕಮ್ ರಿಪೋರ್ಟ್ನ ಕೋರ್ಟ್ಗೆ ಸಹ ಸಬ್ಮಿಷನ್ ಮಾಡಿದ್ದಾರೆ ಅಂತ ಒಂದು ಫ್ಲಾಶ್ ನ್ಯೂಸ್ ಬಂತು. ಅದಕ್ಕೋಸ್ಕರ ನಾಳೆ ಬೇರೆ ವಿಡಿಯೋ ಬರೋದ್ರಿಂದ ನಾಳೆಕ್ಕಿಂತ ಅಥವಾ ನಾಡಿದ್ಕಿಂತ ಇವಾಗಲೇ ಒಂದು ನ್ಯೂಸ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಕೋರ್ಟ್ ಮುಂದೆ ಹೋಗಿ ನೆಕ್ಸ್ಟ್ ಫೈನಲ್ ಡಿಸಿಷನ್ ಆದ್ರೆ ಅದ್ ಗೌತಮ್ ಅದಾನಿ ಬ್ಯಾನ್ ಆಗ್ತಾರ ಗೊತ್ತಿಲ್ಲ. ಇನ್ನು ತನಿಖೆ ನಡೀತಿದ್ಯಾ ನೋಡೋಣ ವಿಡಿಯೋದಲ್ಲಿ. ಇದೆಲ್ಲ ಓವರ್ ಆಲ್ ಸ್ಟ್ರಕ್ಚರ್ ನಿಮ್ಗೆ ಇನ್ನೂ ಗೊತ್ತಾಗ್ಬೇಕು ಸ್ನೇಹಿತರೆ. ಮಿನಿಮಮ್ ಇನ್ನೂ ಒಂದು ವಾರ ಆದ್ರೂ ನಮ್ಗೆ ಕಾಯ್ಲೇಬೇಕಾಗುತ್ತೆ. ಬಟ್ ನಾವು ಈ ಒಂದು ವಿಡಿಯೋದ ಮುಖಾಂತರ ಟೆಕ್ನಿಕಲಿ ನೋಡೋಣ. ಈ ಒಂದು ನ್ಯೂಸ್, ನೆಗೆಟಿವ್ ನ್ಯೂಸ್ ಈಗ ಬಂದಿರೋದು ವೀಕೆಂಡ್ ಅಲ್ಲಿ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ಗೆ ಅಥವಾ ಬಿಗ್ ಬಾಯ್ಸ್ ಗೊತ್ತಿತ್ತಾ ಇಲ್ಲ ಇವತ್ತೇ ಗೊತ್ತಾಯ್ತಾ ಅನ್ನೋ ಇನ್ಫಾರ್ಮೇಶನ್ ಸಹ ನೋಡೋಣ. ಓಕೆ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಒಂದು ಎಜುಕೇಶನಲ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕನ್ಸಲ್ಟ್ ಮಾಡಿ. ಓಕೆ, ಸರಿ ಸ್ನೇಹಿತರೆ. ಆಗಸ್ಟ್ 14ನೇ ತಾರೀಕು ನಾನು ಒಂದು ವಿಡಿಯೋ ಮಾಡಿದ್ದೆ, ಟೈಮ್ ಟು ಸ್ಟೇ ಅಲರ್ಟ್ ಇನ್ ಅದಾನಿ ಗ್ರೂಪ್ ಸ್ಟಾಕ್ಸ್ ಅಂತ. ಆ ಒಂದು ವಿಡಿಯೋದಲ್ಲಿ ನಾನು ಬೇಸಿಕಲಿ ಟಾರ್ಗೆಟ್ ಮಾಡಿದ್ ಬಂದು ಅಪ್ಕಮಿಂಗ್ ಎಲೆಕ್ಷನ್ಸ್ ಇದೆ ಮತ್ತೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳಿಂದ ನಾನು ಹೇಳಿದ್ದೆ. ಬಟ್ ಈಗ ನೋಡಿದ್ರೆ ಈ ಒಂದು ಏನಂದ್ರೆ ಒಂದು ಸೆಬಿಯ ಒಂದು ನ್ಯೂಸ್ ಫ್ಲಾಶ್ ಆದ್ಮೇಲೆ ಅದು ವೀಕೆಂಡ್ ಅಲ್ಲಿ ಯಾರು ಟ್ರೇಡ್ ಮಾಡಕ್ ಆಗೋದು ಇಲ್ಲ, ಡಿಸಿಷನ್ ತಗೊಳಕ್ ಆಗೋದಿಲ್ಲ. ಇನ್ ಕೇಸ್ ಏನಾದ್ರು ನೀವು ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ. ವೀಕೆಂಡ್ ಅಲ್ಲಿ ಈ ರೀತಿ ನೆಗೆಟಿವ್ ನ್ಯೂಸ್ ಬಂತಂದ್ರೆ ನಮ್ಗೆ ಕೈ ಕಾಲು ಓಡೋದಿಲ್ಲ, ಇನ್ ಕೇಸ್ ನಾನು ಪೊಸಿಷನ್ಸ್ ತಗೊಂಡಿದ್ರೆ. ಓಕೆ, ಈ ಒಂದು ಪಾಯಿಂಟ್ ಹೇಳ್ತಾ ಇವ್ರು ಮಾಡಿರುವಂತ ಒಂದು ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಆ ಒಂದು ಟ್ರಾನ್ಸಾಕ್ಷನ್ಸ್ ಹೆಂಗ್ ಮಾಡಿದಾರೆ ಏನು ಅಂತ ನಿಮಗೆ ಕಂಪ್ಲೀಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಇನ್ನು ಹೆಚ್ಚಿನ ರಿಸರ್ಚ್ ಮಾಡಿ ಇವರು ಯಾವ ರೀತಿಯ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ದಾರೆ ಮತ್ತೆ ಆ ಟ್ರಾನ್ಸಾಕ್ಷನ್ ಯಾವ ರೀತಿ ಎಲ್ಲೆಲ್ಲಿ ಹೋಗಿದೆ ಅಂತ ಒಂದು ರಿಸರ್ಚ್ ಮಾಡಿ ನಿಮ್ಗೆ ಒಂದು ವಿಡಿಯೋ ಮಾಡಕ್ ಪ್ರಯತ್ನ ಪಡ್ತೀನಿ. ಓಕೆ, ಸರಿ. ಇದು ಹೇಳಿದ್ಮೇಲೆ ಸ್ನೇಹಿತರೆ, ನಿಮ್ಗೆ ಆಲ್ರೆಡಿ ಗೊತ್ತಿರಂಗೆ ಹಿಡನ್ಬರ್ಗ್ ನ ಒಂದು ರಿಪೋರ್ಟ್ ಜಾನಲ್ ಬಂದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಒಂದು ಸ್ಟಾಕ್ ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು. ಅದಾದ್ಮೇಲೆ ಸುಮಾರು ಜನ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಒಂದು ಕೋರ್ಟ್ ಇಂದ ಆರ್ಡರ್ ಎಲ್ಲ ತಗೊಂಡು ಸೆಬಿಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಒಂದು ರಿಕ್ವೆಸ್ಟ್ ನ ಮಾಡ್ಕೊಂಡ್ರು. ಏನಂತಾರೆ, ಕೋರ್ಟ್ ಆರ್ಡರ್ ಸಹ ಮಾಡ್ತು. ಸೆಬಿ ರಿಸರ್ಚ್ ನ ಅಥವಾ ಇನ್ವೆಸ್ಟಿಗೇಷನ್ ಮುಗಿಸಿದ್ಮೇಲೆ 24 ಟ್ರಾನ್ಸಾಕ್ಷನ್ಸ್ ಏನು ಇನ್ವೆಸ್ಟಿಗೇಷನ್ಸ್ ಆಗಿದೆ ಅದರಲ್ಲಿ 22ಕ್ಕೆ ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ನು 2 ಟ್ರಾನ್ಸಾಕ್ಷನ್ಸ್ ಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕು. ಅದಕ್ಕೋಸ್ಕರ ನಾವು ಬೇರೆಯವ್ರನ್ನ ಅಪ್ರೋಚ್ ಮಾಡಿದಾಗ ಇನ್ನು ಸ್ವಲ್ಪ ಒಂದು ಟೈಮ್ ಬೇಕು ಅಂತ ಒಂದು ಸೆಬಿ ಅವರು ಒಂದು ಹೇಳ್ತಾರೆ, ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಕೋರ್ಟ್ ಹತ್ರ ನೀವು ಸ್ವಲ್ಪ ದಿವಸ ಟೈಮ್ ಕೊಡಿ ಅಂತ. ಅದಾದ್ಮೇಲೆ ಈ ಒಂದು ನ್ಯೂಸ್ ಇನ್ನು ಯಾವ್ಯಾವ ರೀತಿ ಎಲ್ಲೆಲ್ಲಿ ಒಂದು ಬೆಳ್ಕೊಳುತ್ತೆ, ಯಾವ ರೀತಿ ಒಂದು ಔಟ್ಕಮ್ ಬರುತ್ತೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ನೋಡೋಣ, ಇನ್ನು ಹೋಗ್ತಾ ಹೋಗ್ತಾ ನಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಗೆ ಏನಾದ್ರು ಈ ನ್ಯೂಸ್ ಬಗ್ಗೆ ಓದ್ಬೇಕಂದ್ರೆ ಜಸ್ಟ್ ನಿಧಾನವಾಗಿ ಸ್ಕ್ರಾಲ್ ಡೌನ್ ಮಾಡ್ತೀನಿ, ನೀವು ಟೈಮ್ ತಗೊಂಡು ಸ್ವಲ್ಪ ಓದ್ಕೊಳ್ಬಹುದು. ಓಕೆ, ಇದಾದ್ಮೇಲೆ ನಾನು ಈ ಒಂದು ವಿಡಿಯೋದಲ್ಲಿ ಬೇಸಿಕಲಿ ಹೇಳುವಂತ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಈ ನ್ಯೂಸ್ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಗೊತ್ತಿತ್ತ ಅನ್ನೋ ಒಂದು ಪಾಯಿಂಟ್. ನೋಡಿ, ನಾನು ಆಲ್ರೆಡಿ ಹೇಳಿದ್ದೀನಿ, ನೀವು ಟೆಕ್ನಿಕಲ್ ಅನಾಲಿಸಿಸ್ ಕಲ್ತ್ರೆ ನಿಮ್ಗೆ ನ್ಯೂಸ್ ಬರೋಕ್ಕಿಂತ ಮುಂಚೆ ಸ್ಟಾಕ್ ಏನಾಗಬಹುದು ಅಂತ ನಿಮ್ಗೆ ಗೊತ್ತಿರುತ್ತೆ. ಇದ್ರಲ್ಲಿ ನೋಡ್ಬೋದು, ಈ ದೊಡ್ಡ ರೆಡ್ ಕ್ಯಾಂಡಲ್ ನೋಡಿ, ಇಲ್ಲೇ ಮಾರ್ಕೆಟ್ ಆಲ್ರೆಡಿ ಗೊತ್ತಿತ್ತು ಈ ಒಂದು ಸೆಬಿ ಒಂದು ಇನ್ವೆಸ್ಟಿಗೇಷನ್ ಏನ್ ಬರುತ್ತೆ ಅದು ಅದಾನಿ ಗ್ರೂಪ್ಗೆ ನೆಗೆಟಿವ್ ಬರುತ್ತೆ ಅಂತ ಆಲ್ರೆಡಿ 3-4 ದಿವಸದ ಮುಂಚೆನೆ ಗೊತ್ತಿತ್ತು. ನೋಡಿ, ಕಂಟಿನ್ಯೂಸ್ ಹತ್ಸಿದ್ರು ಒಂದೇ ಕ್ಯಾಂಡಲ್ ಅಲ್ಲಿ 2-2.5 ದಿವಸದ ಒಂದು ಗೈನ್ ಅಥವಾ ಅಪ್ ಟ್ರೆಂಡ್ ನ ವ್ಯಾನಿಶ್ ಮಾಡಿಸಿದ್ರು. ಓಕೆ, ಇದು ನನ್ನ ಇನ್ನೊಂದು ಅದಾನಿ ಗ್ರೂಪ್ ಸ್ಟಾಕ್ ನೋಡ್ತೀನಿ, ಪೋರ್ಟ್ಸ್ ಅಂಡ್ ಸ್ಪೆಷಲ್. ನೋಡಿ, ಇದು 4 ದಿವಸದ ಹಿಂದಿನ ಬೀಳ್ತಿದೆ. ಅದಾನಿ ಪವರ್ ನೋಡಿ, ದೊಡ್ಡ ದೊಡ್ಡ ಕ್ಯಾನ್ಗಳು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ನ್ಯೂಸ್ ಆಲ್ರೆಡಿ ಗೊತ್ತಿತ್ತಂತ. ಈಗ ಸೋಮವಾರ ಹೋಗಿ ಯಾರಾದ್ರೂ ಓಕೆ ಅದಾನಿ ಗ್ರೂಪ್ಸ್ ಅಲ್ಲಿ ನೆಗೆಟಿವ್ ಬಂದಿದೆ, ನಾನು ಪಿ ನ ಬೈ ಮಾಡ್ತೀನಿ ಅಥವಾ ಶಾರ್ಟ್ ಮಾಡ್ತೀನಿ, ಈ ರೀತಿ ಹೋದ್ರೆ ಟ್ರಾಪ್ ಆಗ್ತೀರಾ. ನೋಡ್ಬೋದು ಅದಾನಿ ಪವರ್ ಆಯ್ತಲ್ಲ, ಅದಾನಿ ಗ್ರೀನ್ ನೋಡ್ಬೋದು. ನೋಡಿ, ಅದಾನಿ ಗ್ರೀನ್ ಆಯ್ತು, ಅದಾನಿ ವಿಲ್ಮರ್ ಕಂಟಿನ್ಯೂಸ್ ಸ್ನೇಹಿತರೆ, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಒಂದು ಕಂಟಿನ್ಯೂಸ್ ನೆಗೆಟಿವ್ ಕಡೆ ಇರುವಂತ ಒಂದು ಸ್ಟಾಕ್ ಅಂತಾನೆ ಹೇಳ್ಬೋದು. ಈ ನಮ್ಮ ಅದಾನಿ ಗ್ರೂಪ್ ನ ಒಂದು ಸ್ಟಾಕ್ ನೋಡ್ಬೋದು ಯಾವ ರೀತಿ ಫಾಲೋ ಆಗಿದೆ ಅಂತ. ಅದಕ್ಕೆ ಹೇಳೋದು ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಟೈಮಲ್ಲಿ ನೀವು ನ್ಯೂಸ್ ಡ್ರಿವನ್ ಆಕ್ಷನ್ಸ್ ಗಳನ್ನ ಮಾಡಬೇಡಿ. ನೆಗೆಟಿವ್ ನ್ಯೂಸ್ ಬಂತ ಗೊತ್ತಿಲ್ಲ ಏನ್ ಆಕ್ಷನ್ ಮಾಡ್ಬೇಕಂತ, ಪಾಸಿಟಿವ್ ನ್ಯೂಸ್ ಬಂತ ಏನ್ ಆಕ್ಷನ್ ಅಂತ ಗೊತ್ತಿಲ್ಲ. ಈ ರೀತಿ ಒಂದು ಬ್ಲೈಂಡ್ ಆಗಿ ಮಾಡೋಕ್ಕಿಂತ ನೀವು ಒಂದು ಕಂಟಿನ್ಯೂಸ್ ಒಂದು ಪ್ರೈಸ್ ಆಕ್ಷನ್ ಎಲ್ಲ ಹೋಗಿ. ಎಕ್ಸಾಂಪಲ್, ಒಂದು ಸ್ಟಾಕ್ ನ ಒಂದು ನೆಗೆಟಿವ್ ನ್ಯೂಸ್ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಅದು ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಚಾರ್ಟ್ ಅನಾಲಿಸಿಸ್ ಮಾಡಿ, ಚಾರ್ಟ್ ಏನ್ ಹೇಳ್ತಿದೆ ಅಂತ ನೋಡಿ. ನೆಗೆಟಿವ್ ನ್ಯೂಸ್ ಬಂದ್ಮೇಲೆ ಅಪ್ ಟ್ರೆಂಡ್ ಹೋಗ್ತಿದೆ ಅಂದ್ರೆ ದಟ್ ಮೀನ್ಸ್ ಆ ಒಂದು ನ್ಯೂಸ್ ಆಲ್ರೆಡಿ ಗೊತ್ತಿತ್ತು, ಫ್ಯಾಕ್ಟ್ರಿನ್ ಆಗಿದೆ ಅನ್ನೋದು ಪಾಯಿಂಟ್ ನೀವು ಆಲ್ರೆಡಿ ನೆನ್ಪಿಟ್ಕೊಬೇಕು. ಸರಿ ಸ್ನೇಹಿತರೆ, ಈ ಒಂದು ಸಣ್ಣ ವಿಡಿಯೋದಲ್ಲಿ ಈ ಒಂದು ಫ್ಲಾಶ್ ನ್ಯೂಸ್ ಕೊಡೋ ಪರ್ಪಸ್ಗೋಸ್ಕರ ನಾನು ಮಾಡಿದ್ದು. ಇನ್ ಕೇಸ್ ಏನಾದ್ರು
ಮುಂದಿನ ದಿವಸಗಳಲ್ಲಿ ಇದು ಇನ್ನೂ ಏನಾದ್ರು ಕೆಟ್ಟ ಲೆವೆಲ್ಗೆ ಏನಾದ್ರು ಹೋಗಿ ಇವ್ರು ಮಾಡಿರುವಂತ ಆಕ್ಟಿವಿಟೀಸು ಇಲ್ಲಿಗಲ್ಲು ಅಥವಾ ಫ್ರಾಡ್ ಈ ರೀತಿ ಏನಾದ್ರು ಒಂದು ಟರ್ನ್ ಏನಾದ್ರು ಆಯ್ತಂದ್ರೆ ಪ್ರಾಬಬಲಿ ಅದಾನಿ ಗೌತಮ್ ಅದಾನಿ ಅಥವಾ ಅವ್ರ ಗ್ರೂಪ್ ಮೇಲೆ ಪ್ರಾಬಬಲಿ ಒಂದ್ ವರ್ಷ 2 ವರ್ಷ ಈ ರೀತಿ ಒಂದು ಬ್ಯಾನ್ ಮಾಡುವಂತ ಒಂದು ಚಾನ್ಸಸ್ ಸಹ ಹೆಚ್ಚಿಗೆ ಇದೆ. ನೀವು ನೋಡಿದ್ರೆ ರಿಲಯನ್ಸ್ ಗ್ರೂಪ್ ಅಲ್ಲೂ ಸಹ ಒಂದು ಪ್ರಾಬ್ಲಮ್ 15 ವರ್ಷದಿಂದ ಸಹ ಒಂದು ಸ್ವಲ್ಪ ಬ್ಯಾನ್ ಆಗಿತ್ತು. ನೋಡೋಣ ಆ ಒಂದು ರಿಲಯನ್ಸ್ ನ ಒಂದು ಕೇಸ್ ಬಗ್ಗೆ ಏನಾದ್ರು ನಿಮ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಸಹ ಒಂದು ವಿಡಿಯೋ ಒಂದು ರಿಸರ್ಚ್ ಮಾಡಿ ಒಂದು ವಿಡಿಯೋ ಮಾಡಕ್ ಪ್ರಯತ್ನ ಪಡ್ತೀನಿ. ಬಿಕಾಸ್ ನಿಮ್ಗೆ ತಿಳ್ಕೊಂಡಿರ್ಬೇಕು ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ ಗಳು ಯಾವ ರೀತಿ ಒಂದು ಟ್ರಾನ್ಸಾಕ್ಷನ್ಸ್ ಗಳ ಮಾಡ್ತಾರೆ, ಆ ಟ್ರಾನ್ಸಾಕ್ಷನ್ ಹೆಂಗೆಲ್ಲ ಒಂದು ಏನಾದ್ರು ಒಂದು ತಪ್ಪು ಒಳ್ಳೇದು ಈ ರೀತಿ ಒಂದು ಔಟ್ಕಮ್ ಬರುತ್ತೆ, ಅದ್ರ ಬೇಸ್ ಮೇಲೆ ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ, ರೀಟೇಲರ್ಸ್ ಹೆಂಗ್ ಟ್ರಾಪ್ ಆಗ್ತಾರೆ ಅನ್ನೋದು ಪಾಯಿಂಟ್ ನೀವು ತಿಳ್ಕೊಬೇಕು. ಅದೆಲ್ಲ ತಿಳ್ಕೊಂಡ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಸರ್ವೈವ್ ಆಗಕ್ಕೆ ಆಗುತ್ತೆ ಅನ್ನೋದು ಇನ್ಫಾರ್ಮೇಶನ್ ಪರ್ಪಸ್ ಈ ನಮ್ಮ ವಿಡಿಯೋದ ಒಂದು ಕಂಟೆಂಟ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.